ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ನಾವು ಫಿಸಿಕ್ಸ್ ಫಸ್ಟ್ PUC ಫಿಸಿಕ್ಸ್ ಮಾಡೆಲ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವೆಶನ್ 41 to 43 5 ಮಾರ್ಕ್ ಕ್ವೆಶನ್. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಕಾರ್ನೋಟ್ ಸೈಕಲ್ ವಿತ್ PV ಡಯಾಗ್ರಾಮ್. ಇದನ್ನ ಕಾರ್ನಾಟ್ ಅಂತಲೂ ಕೆಲವರು ಹೇಳ್ತಾರೆ, ಬಟ್ ಫ್ರೆಂಚ್ ಹೆಸರಲ್ಲಿ ಲಾಸ್ಟ್ ಲೆಟರ್ ಯೂಶಲಿ ಪ್ರೊನೌನ್ಸ್ ಮಾಡಲ್ಲ, ಸೊ ಅದರಿಂದ ಕಾರ್ನೋಟ್ ಸೈಕಲ್ ಅಂತ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್. So with a PV diagram, you are supposed to explain Carnot cycle. Now, PV diagram Carnot cycle andre this diagram at the bottom is what we should write. So first, let's try to understand what is a Carnot engine. So Carnot engine is like an ideal engine. Yenu hangandre it is a reversible engine. Nijwad engine galella reversible alla, but Carnot is a reversible engine. It operates between two temperatures, T1 and T2. T1 source anta ಹೇಳ್ತೀವಿ ಟೆಂಪ್ರೇಚರು, T2 ಸಿಂಕ್ ಅಂತ ಹೇಳ್ತೀವಿ. ಸೊ T1 ಇಂದ ಅದು ಹೀಟನ್ನು ಗೇಯ್ನ್ ಮಾಡುತ್ತೆ, T2ಗೆ ಹೀಟ್ ಕೊಡುತ್ತೆ. ನೆಕ್ಸ್ಟ್, ಈ ಕಾರ್ನೋ ಎಂಜಿನಲ್ಲಿ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಅಂದರೆ ಏನಿರುತ್ತೆ ಅದು, ವಿ ಅಸ್ಯೂಮ್ ಇಟ್ ಟು ಬಿ ಅ ಗ್ಯಾಸ್. ವಾಟ್ ಕೈಂಡ್ ಆಫ್ ಅ ಗ್ಯಾಸ್? ಐಡಿಯಲ್ ಗ್ಯಾಸ್. So the working substance in a Carnot engine is an ideal gas. ಮೂರನೇದು, it goes through, Carnot engine goes through a sequence of steps. ಒಂದಷ್ಟು ಸ್ಟೆಪ್ಸು ಮೂಲಕ ಹೋಗುತ್ತೆ, ಕಾನ್ಸ್ಟಿಟ್ಯೂಟಿಂಗ್ ಒನ್ ಸೈಕಲ್. ಒಂದು ಸೈಕಲಲ್ಲಿ ಸುಮಾರು ಸ್ಟೆಪ್ ಇದೆ. ಆ ಸೈಕಲನ್ನು ಏನಂತ ಹೇಳ್ತೀವಿ? ಕಾರ್ನೋ ಸೈಕಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು ಕಾರ್ನೋ ಸೈಕಲ್. ಈ ಮೂರನ್ನು ನೀವೇನು ಎಕ್ಸಾಮಲ್ಲಿ ಬರೀಬೇಕು ಅಂತಿಲ್ಲ, ಬಟ್ ಗೊತ್ತಿದ್ರೆ ಒಳ್ಳೆಯದು. PV ಡಯಾಗ್ರಾಮನ್ನು ಆಬ್ವಿಯಸ್ಲಿ ಎಕ್ಸಾಮಲ್ಲಿ ಬರೀಬೇಕು. ಸೊ PV ಡಯಾಗ್ರಾಮಲ್ಲಿ ಈ ಥರ 4 ಪ್ರಾಸೆಸ್ ಅಥವಾ ಸ್ಟೆಪ್ಸ್ ಇದೆ. ಅದನ್ನು ಒಂದೊಂದನೇ ನೋಡೋಣ. ಈಗ ವಾಟ್ ಈಸ್ ಅ ಕಾರ್ನೋ ಸೈಕಲ್? ಇಟ್ ಕನ್ಸಿಸ್ಟ್ಸ್ ಆಫ್ 2 ಐಸೋಥರ್ಮಲ್ ಪ್ರಾಸೆಸಸ್ connected by 2 adiabatic process. 2 ಐಸೋಥರ್ಮಲ್ ಇರುತ್ತೆ, 2 ಏಡಿಯಾಬ್ಯಾಟಿಕ್ ಇರುತ್ತೆ. ನೋಡೋಣ ಯಾವುದು ಐಸೋಥರ್ಮಲ್, ಯಾವುದು ಏಡಿಯಾಬ್ಯಾಟಿಕ್. ಫಸ್ಟ್ ಪ್ರಾಸೆಸ್ ಅಂದರೆ ಏನು? ಈ P1 V1 T1 ಇಂದ P2 V2 T1 ಹೋಗೋದು ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಯಾಕೆ? ಟೆಂಪ್ರೇಚರ್ ಇಸ್ ದ ಸೇಮ್, but pressure and volume have changed. So pressure actually ಕಮ್ಮಿ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಏಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್. ಏಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ? ವಾಲ್ಯೂಮು ಇನ್ನೂ ಜಾಸ್ತಿ ಆಗುತ್ತೆ. ಸೊ V2 ಇದ್ದಿದ್ದು V3 ಆಗುತ್ತೆ. ಪ್ರೆಷರ್ ಕಮ್ಮಿ ಆಗುತ್ತೆ, P2 ಇದ್ದಿದ್ದು P3 ಆಗುತ್ತೆ. ಟೆಂಪ್ರೇಚರು ಚೇಂಜ್ ಆಗುತ್ತೆ, T1 ಇದ್ದಿದ್ದು T2 ಆಗುತ್ತೆ. ಬಟ್ ಇಟ್ ಡಸ್ ನಾಟ್ ಅಬ್ಸಾರ್ಬ್ ಹೀಟ್ ಆರ್ ರಿಲೀಸ್ ಹೀಟ್. ಸೊ ಹೀಟ್ ಅಬ್ಸಾರ್ಬ್ ಮಾಡಲ್ಲ, ಅದಕ್ಕೆ ಏಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್. ನಂತರ ಐಸೋಥರ್ಮಲ್ ಕಂಪ್ರೆಷನ್. ಸೊ ಇಷ್ಟೊತ್ತು ವಾಲ್ಯೂಮ್ ಜಾಸ್ತಿ ಆಗ್ತಾಯಿತ್ತು, ಈಗ ವಾಲ್ಯೂಮ್ ಕಮ್ಮಿ ಆಗ್ತಾಯಿದೆ. ಇಲ್ಲಿ V3 ವಾಲ್ಯೂಮಿಂದ ನಾವು V4 ವಾಲ್ಯೂಮ್ ಹೋದಾಗ ವಾಲ್ಯೂಮ್ ಕಮ್ಮಿ ಆಗುತ್ತೆ. ಟೆಂಪ್ರೇಚರ್ ಅದೇ ಇದೆ, T2ನೇ ಇದೆ. ದಟ್ ಈಸ್ ವೈ ಇಟ್ ಈಸ್ ಐಸೋಥರ್ಮಲ್. ಪ್ರೆಷರ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಕಮ್ಮಿ ಆಗಿ ಟೆಂಪ್ರೇಚರ್ ಅಷ್ಟೇ ಇದ್ದರೆ ಪ್ರೆಷರ್ ಜಾಸ್ತಿ ಆಗಲೇಬೇಕು. ಈ ಸ್ಟೆಪ್ಪಲ್ಲಿ ಆ್ಯಕ್ಚುಲಿ ಹೀಟನ್ನು ರಿಲೀಸ್ ಮಾಡುತ್ತೆ. ಫೈನಲ್ ಸ್ಟೆಪ್ ಇಸ್ ಏಡಿಯಾಬ್ಯಾಟಿಕ್ ಕಂಪ್ರೆಷನ್. ಸೊ ಏಡಿಯಾಬ್ಯಾಟಿಕ್ ಕಂಪ್ರೆಷನ್ನಲ್ಲಿ ಹೀಟ್ ಈಸ್ ನೈದರ್ ರಿಲೀಸ್ಡ್ ಆರ್ accepted and pressure, volume, temperature all goes back to original number. ಸೊ ಇಲ್ಲಿಂದ ಒರಿಜಿನಲ್ P1 V1 T1 ಎಲ್ಲಿತ್ತು ಅಲ್ಲಿ ಹೋಗುತ್ತೆ. ದ ಸೈಕಲ್ ರಿಪೀಟ್ಸ್. ಸೊ ಇದು ಕಾರ್ನೋ ಸೈಕಲ್. ಇದನ್ನ ನಾವು ಡೀಟೇಲಾಗಿ ಬರೆದ್ರೆ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನಲ್ಲಿ ಏನಾಗುತ್ತೆ? P1 V1 T1 ಸ್ಟೇಟಿಂದ P2 V2 T1. ಸೊ ಟೆಂಪ್ರೇಚರ್ ಅಷ್ಟೇ ಇರುತ್ತೆ,
ಪ್ರೆಷರ್ ಮತ್ತು ವಾಲ್ಯೂಮ್ ಪ್ರೆಷರ್ ಮತ್ತು ವಾಲ್ಯೂಮ್ ಚೇಂಜ್ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಕಮ್ಮಿ ಆಗುತ್ತೆ. ಈ ಸ್ಟೇಜಲ್ಲಿ ದ ಗ್ಯಾಸ್ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ದ ರೆಸರ್ವಾಯರ್ ಅಟ್ ಟೆಂಪರೇಚರ್ T1 ಬಿಕಾಸ್ ವಾಲ್ಯೂಮ್ ಜಾಸ್ತಿ ಆಗ್ತದೆ, ವಿಚ್ ಮೀನ್ಸ್ ವರ್ಕ್ ಈಸ್ ಬೀಯಿಂಗ್ ಡನ್. So it needs heat, and that heat is coming from reservoir at temperature T1. So gas actually does the work on the environment. So volume ಜಾಸ್ತಿ ಆಗೋದ್ರಿಂದ it does work. Next step is adiabatic expansion. So expansion ಯಾಕೆ? Again volume changes or increases, but no heat is absorbed. The state goes from P2 V2 T1 to P3 V3 to T2. So T1 ಇದ್ದಿದ್ದು T2 ಆಯಿತು, ಟೆಂಪ್ರೇಚರ್ ಚೇಂಜ್ ಆಯಿತು. No heat is absorbed. But the gas does work on the environment. ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಗೋದ್ರಿಂದ ಗ್ಯಾಸು ಈ ಸಲಿನೂ ಕೆಲಸ ಮಾಡುತ್ತೆ. ನೆಕ್ಸ್ಟು ನಾವು ಐಸೋಥರ್ಮಲ್ ಕಂಪ್ರೆಷನ್ ನೋಡೋಣ. ಐಸೋಥರ್ಮಲ್ ಕಂಪ್ರೆಷನ್ನಲ್ಲಿ ದ ಸ್ಟೇಟ್ ಗೋಸ್ ಫ್ರಮ್ P3 V3 T2 P4 V4 T2. ಸೊ ಈ P3 V3 T2 ಇಂದ P4 V4 T2. ಸೊ ಟೆಂಪ್ರೇಚರ್ ಅದೇ ಇರುತ್ತೆ, ಅದಕ್ಕೆ ಐಸೋಥರ್ಮಲ್. ಬಟ್ ವಾಲ್ಯೂಮ್ ಕಮ್ಮಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ನೋಡ್ಬೋದು ಇಲ್ಲಿ ವಾಲ್ಯೂಮ್ ಹಿಂಗೆ ಕಮ್ಮಿ ಆಯಿತು, ಪ್ರೆಷರ್ ಹಿಂಗೆ ಜಾಸ್ತಿ ಆಯಿತು. It releases heat. So ಈ ಸ್ಟೇಜಲ್ಲಿ ಅದು releases heat to the reservoir at temperature T2. Work is done on the gas by the environment. So ವಾಲ್ಯೂಮ್ ಇಲ್ಲಿ ಕಮ್ಮಿ ಆಗೋದ್ರಿಂದ, heat release ಮಾಡೋದ್ರಿಂದ the work is actually done by the environment on the gas. Final stage is adiabatic compression. So adiabatic compression ಅಲ್ಲಿ it goes back to original state. P4 V4 T2 to P1 V1 T1. Adiabatic ಆದ್ದರಿಂದ heat is not released. Again, work is done on the gas by the environment. ಇದು Carnot cycle with PV diagram. 42nd question ಹೋಗೋಣ. Arrive at an expression for the time period of oscillation of a simple pendulum. ಏನು ಸಿಂಪಲ್ ಪೆಂಡುಲಮ್ ಹೇಗಿರುತ್ತೆ? ಈ ಚಿತ್ರದಲ್ಲಿ ಕಾಣೋ ಥರ ಇರುತ್ತೆ. ಇದನ್ನ ನಾವು ಸಿಂಪಲ್ ಪೆಂಡುಲಮ್ ಅಂತ ಹೇಳ್ತೀವಿ. ಸಿಂಪಲ್ ಪೆಂಡುಲಮಲ್ಲಿ ಏನಿರುತ್ತೆ? ಎ ಸ್ಮಾಲ್ ಬಾಬ್ ಆಫ್ ಮಾಸ್ m tied to inextensible massless string of length L. ಏನು ಹಂಗಂದ್ರೆ, ಇಲ್ಲೊಂದು ಬಾಬ್ ಅಂದರೆ ಒಂದು ಗುಂಡು ಥರ ಅಂದ್ಕೊಳ್ಳಿ. ಸೊ ಅಲ್ಲಿ m ಅದರದ್ದು ಮಾಸು, ಅದು ಈ ರಿಜಿಡ್ ಸಪೋರ್ಟ್ಗೆ ಯಾವುದ್ರ ಮೂಲಕ ಕಟ್ಟಿದ್ದೀವಿ? ಈ ಹಗ್ಗದಿಂದ ಕಟ್ಟಿದ್ದೀವಿ, ಸ್ಟ್ರಿಂಗ್. ಆ ಸ್ಟ್ರಿಂಗ್ ಏನಂದರೆ ಉದ್ದ ಆಗಲ್ಲ, ಅದು ಇನ್ಎಕ್ಸ್ಟೆನ್ಸಿಬಲ್ ಅಷ್ಟೇ ಇರುತ್ತೆ, ಉದ್ದ ಚಿಕ್ಕದು ಏನೂ ಆಗಲ್ಲ. ಎರಡನೇದು ಮಾಸ್ಲೆಸ್, ಅಂದರೆ ಅದರ ಮಾಸು ಇಗ್ನೋರ್ ಮಾಡ್ಬೋದು ನಾವು. ಅದರ ಉದ್ದ ಎಷ್ಟಿರುತ್ತೆ? ಲೆಂತ್ L. ಸೊ ಇದು ಇರೋ ಪಾರ್ಟ್ಸ್. A string is fixed to a rigid support. A string ಏನಕ್ಕೆ ಕಟ್ಟಿರ್ತೀವಿ ನಾವು? ಈ ಸಪೋರ್ಟಿಗೆ ಕಟ್ಟಿರ್ತೀವಿ. ಆ ಸಪೋರ್ಟು ರಿಜಿಡ್ ಅಂದರೆ ಎಳೆದ್ರೆ ಬೆಂಡ್ ಆಗಲ್ಲ, ಹಾಗೇ ಇರುತ್ತೆ. ಮೂರನೇದಾಗಿ ದ ಬಾಬ್ ಆಸಿಲೇಟ್ಸ್ ಅಬೌಟ್ ದಿ ವರ್ಟಿಕಲ್ ಲೈನ್. ಬಾಬ್ ಏನಾಗುತ್ತೆ? ಇಲ್ಲಿಂದ ಹೀಗೆ 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 ಹೋಗುತ್ತೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಅಬೌಟ್ ದಿ ವರ್ಟಿಕಲ್ ಲೈನ್. ಸಿ ಇವು ಲೈನು ಆಚೆ ಈಚೆ ಆಚೆ ಈಚೆ ಹೋಗುತ್ತೆ. ಇದು ಪೆಂಡುಲಮ್ ಡಿಸ್ಕ್ರಿಪ್ಷನ್ ಆಯಿತು. ಸೊ ಈ ಚಿತ್ರದಲ್ಲಿ ನಾವು ಫೋರ್ಸಸ್ಸನ್ನು ತೋರಿಸ್ತಾ ಇದ್ದೀವಿ. ನೋಡೋಣ ಏನು ಫೋರ್ಸಸ್ ಇದೆ ಅಂತ.
ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದಿ ಬಾಬ್ ಏನು ಒಂದು ಫೋರ್ಸು ಇಟ್ ಈಸ್ ಕಾಲ್ಡ್ ಟೆನ್ಷನ್ ಫೋರ್ಸ್. ಇಟ್ ಈಸ್ ಅಲಾಂಗ್ ದಿ ಸ್ಟ್ರಿಂಗ್. ಇಲ್ಲಿ ಟಿ ಅಂತ ತೋರಿಸಿದ್ದೀವಿ. ಇದು ಈ ಸ್ಟ್ರಿಂಗ್ ಡೈರೆಕ್ಷನ್ನಲ್ಲಿ ಎಳೆದಂಗೆ ಆಗುತ್ತೆ ಈ ಬಾಲ್ನ. ಇನ್ನೊಂದು ಫೋರ್ಸು ಇಟ್ ಈಸ್ ಅ ವರ್ಟಿಕಲ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಸೊ ಇಲ್ಲಿ ವೆಯ್ಟ್ ಇರುತ್ತಲ್ಲ, ಸೊ ಇದು ವರ್ಟಿಕಲ್ ಫೋರ್ಸ್. ಇದರ ವ್ಯಾಲ್ಯೂ ಏನು? ಎಮ್ ಜಿ. ಆ ವರ್ಟಿಕಲ್ ಫೋರ್ಸ್ ಹ್ಯಾಸ್ 2 ಕಾಂಪೊನೆಂಟ್ಸ್. ಅದನ್ನು 2 ಕಾಂಪೊನೆಂಟ್ ಆಗಿ ಸ್ಪ್ಲಿಟ್ ಮಾಡ್ಬೋದು. ಎಮ್ ಜಿ ಕಾಸ್ ಥೀಟಾ ಅಲಾಂಗ್ ದ ಸ್ಟ್ರಿಂಗ್. ನೋಡಿ ಇಲ್ಲಿ ಎಮ್ ಜಿ ಕಾಸ್ ಥೀಟಾ ಅಲಾಂಗ್ ದ ಸ್ಟ್ರಿಂಗ್. ಎಮ್ ಜಿ ಸೈನ್ ಥೀಟಾ ಪರ್ಪೆಂಡಿಕ್ಯುಲರ್ ಟು ದ ಸ್ಟ್ರಿಂಗ್. ಇಲ್ಲಿ ಎಮ್ ಜಿ ಕಾಸ್ ಥೀಟಾ ಅಲಾಂಗ್ ದ ಸ್ಟ್ರಿಂಗ್, ಎಮ್ ಜಿ ಸೈನ್ ಥೀಟಾ ಪರ್ಪೆಂಡಿಕ್ಯುಲರ್ ಟು ದ ಸ್ಟ್ರಿಂಗ್. ಇದನ್ನ ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ಥೀಟಾ ಎಲ್ಲಿಂದ ಬಂತು? ಥೀಟಾ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ದಿ ವರ್ಟಿಕಲ್ ಲೈನ್ ಆ್ಯಂಡ್ ದ ಸ್ಟ್ರಿಂಗ್. ಈ ಲೈನು ಮತ್ತು ಸ್ಟ್ರಿಂಗ್ ಮಧ್ಯೆ ಇರೋಂಥ ಆ್ಯಂಗಲ್ ಥೀಟಾ. ಚಿತ್ರನ ಹಾಗೆ ಇಟ್ಕೊಳ್ಳೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟಾರ್ಕ್ ಬಗ್ಗೆ ನಾವು ಕಲಿಬೇಕು. ಟಾರ್ಕ್ ಅಂದರೆ ಏನು? ಟಾರ್ಕ್ ಈಸ್ ಈಕ್ವಲೆಂಟ್ ಟು ಫೋರ್ಸ್ ವೆನ್ ಇಟ್ ಕಮ್ಸ್ ಟು ರೊಟೇಷನ್. ಸೊ ಲೀನಿಯರ್ ಮೋಷನ್ನಲ್ಲಿ ಏನು ಫೋರ್ಸ್ ಅಂತ ಹೇಳ್ತೀವಿ, ರೊಟೇಷನಲ್ ಮೋಷನ್ನಲ್ಲಿ ಅದು ಟಾರ್ಕ್ ಅಂತ ಹೇಳ್ತೀವಿ. ಸೊ ಈ ಟಾರ್ಕ್ ಡೆಫಿನಿಷನ್ ಇದೆ ಏನು? ಆರ್ ಮಲ್ಟಿಪ್ಲೈಡ್ ಬೈ ಎಫ್ ಅಂತ. ಎಫ್ ಏನು? ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್. ಆರ್ ಏನು? ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದಿ ಫೋರ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಪರ್ಪೆಂಡಿಕ್ಯುಲರ್ ಫೋರ್ಸು? ಈ ಎಮ್ ಜಿ ಸೈನ್ ಥೀಟಾ ಇದೆ. ಅದು ಎಷ್ಟು ಡಿಸ್ಟೆನ್ಸಲ್ಲಿದೆ ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್? ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲಿ ರಿಜಿಡ್ ಸಪೋರ್ಟ್. ಸೊ ಡಿಸ್ಟೆನ್ಸ್ ಏನು? ಎಲ್. ಸೊ ಈ ಎಮ್ ಜಿ ಸೈನ್ ಥೀಟಾನ ಎಲ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟಾರ್ಕ್ ಸಿಗುತ್ತೆ. ದಿಸ್ ಕೇಸ್ ಟಾರ್ಕ್ ಈಸ್ ನೆಗೆಟಿವ್. ಯಾಕೆ? ಬಿಕಾಸ್ ಇಟ್ ಟ್ರೈಸ್ ಟು ರೆಡ್ಯೂಸ್ ದ ಮೂವ್ಮೆಂಟ್. ಸೊ ಬಾಲನ್ನು ನಿಲ್ಸೋಕ್ಕೆ ಟ್ರೈ ಮಾಡುತ್ತೆ ಟಾರ್ಕ್, ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರಲ್ಲ. ಆ್ಯಂಡ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಎಮ್ ಜಿ ಸೈನ್ ಥೀಟಾ. ಸೊ ಇಲ್ಲಿ ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂದರೆ ಈ ಡೈರೆಕ್ಷನ್ನಲ್ಲಿ ಇರುವಂತಹ ಫೋರ್ಸು ಬರೀ ಎಮ್ ಜಿ ಸೈನ್ ಥೀಟಾ. ಸೊ ಅದರಿಂದ ಮಾತ್ರ ಟಾರ್ಕ್ ಆಗುತ್ತೆ. ಅದನ್ನು ಈಕ್ವೇಷನಲ್ಲಿ ಬರೆದ್ರೆ ಎಲ್ ಇಸ್ ಅ ಡಿಸ್ಟೆನ್ಸ್ ಟು ದಿ ಆಕ್ಸಿಸ್ ಆಫ್ ರೊಟೇಷನ್ ವಿಚ್ ಈಸ್ ಲೆಂತ್ ಆಫ್ ದ ಸ್ಟ್ರಿಂಗ್. ಎಮ್ ಜಿ ಸೈನ್ ಥೀಟಾ ಇಸ್ ಅ ಫೋರ್ಸ್. ಮೈನಸ್ ಏನಕ್ಕೆ ಅಂದರೆ ಇಟ್ ಈಸ್ ಅ ನೆಗೆಟಿವ್ ಫೋರ್ಸ್, ಅಂದರೆ ನಿಲ್ಸಕ್ಕೆ ಟ್ರೈ ಮಾಡ್ತಾ ಇದೆ, ಅದಕ್ಕೆ ಮೈನಸ್. ಬಟ್ ನ್ಯೂಟನ್ಸ್ ಲಾ ಆಫ್ ರೊಟೇಷನಲ್ ಮೋಷನ್ನು ಇದೆ ನಮ್ಮ ಹತ್ರ. ಅದೇನು ಹೇಳುತ್ತೆ? ಟಾರ್ಕ್ ಈಸ್ ಐ ಆಲ್ಫಾ ಅಂತ ಹೇಳುತ್ತೆ. ಐ ಏನು? ಇಟ್ ಈಸ್ ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಇಟ್ ಈಸ್ ಈಕ್ವಲೆಂಟ್ ಟು ಮಾಸ್ ಇನ್ ಲೀನಿಯರ್ ಮೋಷನ್. ಆಲ್ಫಾ ಅಂದರೆ ಇಟ್ ಈಸ್ ಆ್ಯಂಗ್ಯುಲರ್ ಆಕ್ಸಲರೇಷನ್. ಸೊ ಆ್ಯಂಗ್ಯುಲರ್ ಆಕ್ಸಲರೇಷನ್ ಅಂದರೆ ಇಟ್ ಈಸ್ ಈಕ್ವಲೆಂಟ್ ಟು ಆಕ್ಸಲರೇಷನ್ ಇನ್ ಲೀನಿಯರ್ ಮೋಷನ್. ಸೊ ಲೀನಿಯರ್ ಮೋಷನಲ್ಲಿ ನಾವು ಏನು ಆಕ್ಸಲರೇಷನ್ ಅಂತ ಹೇಳ್ತೀವಿ, ರೊಟೇಷನಲ್ ಮೋಷನ್ನಲ್ಲಿ ಅದನ್ನು ಆ್ಯಂಗ್ಯುಲರ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಸೊ ಲೀನಿಯರ್ ಮೋಷನಲ್ಲಿ ಏನು ನಾವು ಮಾಸ್ ಅಂತ ಹೇಳ್ತೀವಿ, ರೊಟೇಷನಲ್ ಮೋಷನ್ನಲ್ಲಿ ಅದನ್ನು ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಎಫ್ ಈಸ್ ಈಕ್ವಲ್ ಟು ಎಮ್ ಎ ಬದಲು ಟಾವ್ ಈಸ್ ಈಕ್ವಲ್ ಟು ಐ ಮಲ್ಟಿಪ್ಲೈಡ್ ಬೈ ಆಲ್ಫಾ ಅಂತ ಬರೆಯೋದು. ಟಾವ್ ಈಕ್ವಲ್ಸ್ ಐ ಆಲ್ಫಾ ಅಂತ. ಈಗ ಎರಡು ಈಕ್ವೇಷನ್ ಇದೆಯಲ್ಲ, ಇದನ್ನು ಯೂಸ್ ಮಾಡೋಣ. ಎರಡು ಈಕ್ವೇಷನ್ ಇದೆ. ಏನು ಹೇಳುತ್ತೆ ಎರಡು ಈಕ್ವೇಷನ್ನು? ಟಾರ್ಕು ಮೈನಸ್ ಎಲ್ ಎಮ್ ಜಿ ಸೈನ್ ಥೀಟಾ ಅಂತ ಹೇಳುತ್ತೆ. ಇನ್ನೊಂದು ಕಡೆ ಟಾರ್ಕು ಐ ಆಲ್ಫಾ ಅಂತ ಹೇಳುತ್ತೆ. ಇವೆರಡನ್ನು ಈಕ್ವೇಟ್ ಮಾಡ್ಬೋದು. ಐ ಆಲ್ಫಾ ಈಕ್ವಲ್ಸ್ ಮೈನಸ್ ಎಲ್ ಎಮ್ ಜಿ ಸೈನ್ ಥೀಟಾ, ಈ ಥರ ಈಕ್ವೇಟ್ ಮಾಡ್ಬೋದು. ಅಥವಾ ಆಲ್ಫಾನ ಏನಂತ ಬರಿಬೋದು? ಎಲ್ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ರೆ ಈ ಈಕ್ವೇಷನ್ ಬರುತ್ತೆ. ಈಗ
ಈ ಫಾರ್ಮುಲಾ ಕಂಡುಹಿಡಿಬೇಕಿದ್ರೆ ನಾವು ಆ್ಯಂಗಲ್ ಆಫ್ ಡಿಸ್ಪ್ಲೇಸ್ಮೆಂಟನ್ನು ಸ್ಮಾಲ್ ಅಂತ ಅಸ್ಯೂಮ್ ಮಾಡ್ತೀವಿ. ಆ ಸ್ಮಾಲ್ ಆ್ಯಂಗಲ್ಗೆ ಸೈನ್ ಥೀಟಾ ಪ್ರಾಪರ್ಟಿ ಇದೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ. ಇದನ್ನು ನಾವು ಲಿಮಿಟ್ಸಲ್ಲೂ ಯೂಸ್ ಮಾಡ್ತೀವಿ. ಅದಕ್ಕೆ ಸೈನ್ ಎಕ್ಸ್ ಬೈ ಎಕ್ಸ್ ವೇರ್ ಎಕ್ಸ್ ಟೆನ್ಸ್ ಟು 0 1 ಅಂತ ಹೇಳೋದು. ಸೊ ಸೈನ್ ಥೀಟಾನ ಥೀಟಾ ಅಂತ ಬರಿಬೋದು. ಇನ್ನೊಂದೇನೆಂದರೆ ಮೊಮೆಂಟ್ ಆಫ್ ಇನರ್ಷಿಯಾಗೂ ಒಂದು ಫಾರ್ಮುಲಾ ಇದೆ. ಈ ಥರ ಒಂದು ಬಾಲ್ ದೂರದಲ್ಲಿದ್ದರೆ ಏನು ಫಾರ್ಮುಲಾ? ml². ಯಾಕೆ ಬರೀ ಮಾಸ್ ಆಫ್ ದ ಬಾಲ್ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಬಾಬ್ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಯಾಕೆ ಸ್ಟ್ರಿಂಗ್ ಮಾಡ್ತಾ ಇಲ್ಲ ಅಂದರೆ ಸ್ಟ್ರಿಂಗ್ ಈಸ್ ಕನ್ಸಿಡರ್ಡ್ ಮಾಸ್ಲೆಸ್. ನಾವು ಫಸ್ಟೇ ಅಸಂಪ್ಷನ್ ಬರ್ಕೊಂಡಿದ್ವಿ. ಇದರ ಅರ್ಥ ಏನು? ಸೈನ್ ಥೀಟಾ ಬದಲು ಥೀಟಾ ಹಾಕ್ಬೋದು, ಐ ಬದಲು ml² ಹಾಕ್ಬೋದು. ಸೊ ಇಲ್ಲಿ ಸೈನ್ ಥೀಟಾ ಬದಲು ಥೀಟಾ, ಐ ಬದಲು ml². ಅದನ್ನು ಬರೆದ್ರೆ ಈ ಥರ ಆಗುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ, ಎಲ್ ಒಂದು ಹೋಗುತ್ತೆ, ಫೈನಲಿ ಇದು ಉಳ್ಕೊಳ್ಳುತ್ತೆ. ಅಲ್ಲಿಗೆ ಮುಗೀತಾ? ಇಲ್ಲ, ಇನ್ನೂ ಇದೆ. ನಾನು ಫಸ್ಟೇ ಹೇಳಿದೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ. ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಒಂದು ಫಾರ್ಮುಲಾ ಇದೆ, ಇದನ್ನ ಜ್ಞಾಪಕ ಇಟ್ಕೋಬೇಕು. ಏನು? ಆ್ಯಂಗ್ಯುಲರ್ ಆಕ್ಸಲರೇಷನ್ is equal to minus omega square x, where omega is angular velocity, x is displacement. ಈ ಒಮೆಗಾ ಅಂದರೆ ಆ್ಯಂಗ್ಯುಲರ್ ವೆಲಾಸಿಟಿ, ಎಕ್ಸ್ ಅಂದರೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆ. ಸೊ ಆಲ್ಫಾ ಬದಲು ಇದನ್ನು ಹಾಕ್ಬೋದು. ಬರ್ಕೊಂಡ್ರೆ ಈ ಥರ ಇರುತ್ತೆ. ಇಲ್ಲಿ ಥೀಟಾ ಯಾಕೆ ಬರ್ತೀವಿ ಎಕ್ಸ್ ಬದಲು? ಬಿಕಾಸ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಥೀಟಾ, ಅದಕ್ಕೆ. ಸೊ ಇಲ್ಲಿ ಎಕ್ಸ್ ಬದಲು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಆದ್ದರಿಂದ ಆ ಥರ ಬರ್ತಿದ್ವಿ. ಒಂದು ಇಕ್ವೇಷನ್ ಇದು ಸಿಕ್ತು, ಇನ್ನೊಂದು ಇಕ್ವೇಷನ್ ಇದು ಸಿಕ್ತು. ಸೊ ಏನು ಮಾಡ್ಬೇಕು ನೆಕ್ಸ್ಟು? ಅವೆರಡನ್ನು ತೊಗೊಂಡು ಎರಡು ಆಲ್ಫಾಗೆ ಈಕ್ವಲ್, ಅಂದರೆ ಇವೆರಡು ಈಕ್ವಲ್ ಆಗಿರಬೇಕು. ನೀವು ಕಂಪೇರ್ ಮಾಡಿದ್ರೆ ಒಮೆಗಾ ಸ್ಕ್ವೇರ್ g/L ಆಗಿರಬೇಕು, ಹೌದಾ? ಇಲ್ಲಿ -g/L ಥೀಟಾ ಅಂತಿದೆ, ಇಲ್ಲಿ ಈ ಥರ ಇದೆ. ಸೊ ಅದರ ಅರ್ಥ ಇದು ಇದಕ್ಕೆ ಈಕ್ವಲ್ ಆಗಿರಬೇಕು. ಸೊ ಅದನ್ನು ಬರ್ದಿದ್ವಿ. ಅದರ ಅರ್ಥ ಒಮೆಗಾ ಇದರ ಸ್ಕ್ವೇರ್ ರೂಟ್. ಬಟ್ ನಮಗೆ ಬೇಕಾಗಿರೋದು ಒಮೆಗಾ ಅಲ್ಲ, ನಮಗೆ ಬೇಕಾಗಿರೋದೇನು? ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್. ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಹಿಂಗೆ ಕಂಡುಹಿಡಿಯೋದು? ಅದಕ್ಕೊಂದು ಫಾರ್ಮುಲಾ ಇದೆ, 2π/ω ಅಂತ. 2π/ω ಅಂತ ಹಾಕಿದ್ರೆ ಒಮೆಗಾ ಬದಲು ಇದು ಫಾರ್ಮುಲಾ ಹಾಕಿದ್ರೆ ಈ ಈಕ್ವೇಷನ್ ಸಿಗುತ್ತೆ. ಇದು ಸ್ವಲ್ಪ ಲೆಂತಿ ಡಿರೈವೇಷನ್ ಇದೆ, ಒಂದಷ್ಟು ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೋಬೇಕು. ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ, ಟಾರ್ಕ್ ಫಾರ್ಮುಲಾ, ಆ್ಯಂಗ್ಯುಲರ್ ವೆಲಾಸಿಟಿ ಮತ್ತು ಆ್ಯಂಗ್ಯುಲರ್ ಆಕ್ಸಲರೇಷನ್ ಫಾರ್ಮುಲಾ, ಈ ಟೈಮ್ ಪೀರಿಯಡ್ ಫಾರ್ಮುಲಾ, ಸುಮಾರು ಫಾರ್ಮುಲಾ ಇದೆ, ಜ್ಞಾಪಕ ಇಟ್ಕೋಬೇಕು. ಜ್ಞಾಪಕ ಇಟ್ಕೊಂಡು ಡಿರೈವ್ ಮಾಡ್ಬೋದು. ಫೈನಲ್ ಕ್ವೆಶ್ಚನ್: ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಇನ್ ಎ ಗ್ಯಾಸ್ ಮೀಡಿಯಂ. ಡಿಸ್ಕಸ್ ಲ್ಯಾಪ್ಲಾಸ್ ಕರೆಕ್ಷನ್ ಟು ಇಟ್. ಸೊ ನ್ಯೂಟನ್ಸ್ ಫಾರ್ಮುಲಾ for speed of a sound in a gas medium. ಈ ಫಾರ್ಮುಲಾ ಈ ಥರ ಇದೆ, V ಈಕ್ವಲ್ಸ್ ಈ ಥರ. ಇದರಲ್ಲಿ P ಅಂದರೆ ಏನು? ಫಸ್ಟ್ V ಅಂದರೆ ಏನು ನೋಡೋಣ. V ಅಂದರೆ ಸ್ಪೀಡ್ ಆಫ್ ಎ ಲಾಂಜಿಟ್ಯೂಡಿನಲ್ ವೇವ್. ಸೌಂಡ್ ಇಸ್ ಎ ಲಾಂಜಿಟ್ಯೂಡಿನಲ್ ವೇವ್. ಯಾವುದರಲ್ಲಿ? ಐಡಿಯಲ್ ಗ್ಯಾಸಲ್ಲಿ. P ಅಂದರೆ ಏನು? ಪ್ರೆಷರ್. ರೋ ಅಂದರೆ ಡೆನ್ಸಿಟಿ ಆಫ್ ದ ಗ್ಯಾಸ್. ಈ ಥರ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತಾ ಸ್ಪೀಡ್ ಆಫ್ ಸೌಂಡು? ನೋಡೋಣ, ಕರೆಕ್ಟಾಗಿದೆಯಾ ಇದು ಅಂತ ನೋಡೋಣ. ಎಕ್ಸ್ಪೆರಿಮೆಂಟಲ್ಲಿ ನಾವು ಕಂಡುಹಿಡಿದ್ರೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಆಫ್ ಸ್ಪೀಡ್ ಆಫ್ ಸೌಂಡ್ ಈಸ್ 331 ಮೀಟರ್ ಪರ್ ಸೆಕೆಂಡ್.
ಈ ಈಕ್ವೇಷನ್ನಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? ನ್ಯೂಟನ್ಸ್ ಫಾರ್ಮುಲಾ ಶೋಸ್ ದ್ಯಾಟ್ ಸ್ಪೀಡ್ ಆಫ್ ಸೌಂಡ್ ಈಸ್ 280 ಮೀಟರ್ ಪರ್ ಸೆಕೆಂಡ್. ಸೊ ಈ ಫಾರ್ಮುಲಾ ನೀವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಬರೀ 280 ಬರುತ್ತೆ. ನಿಜವಾದ ಸ್ಪೀಡ್ 331, 280 ತಪ್ಪಲ್ವಾ? ಅದಕ್ಕೆ ಕರೆಕ್ಷನ್ ನಾವು ಹಾಕಬೇಕು. ಯಾವ ಕರೆಕ್ಷನ್ ಹಾಕಬೇಕು? hence a correction is required, needed. ನೋಡೋಣ ಯಾವ ಕರೆಕ್ಷನ್ ಹಾಕೋದು ಅಂತ. ಅದರ ಮುಂಚೆ ನ್ಯೂಟನ್ಸ್ ಲಾ ಏನು ಅಸ್ಯೂಮ್ ಮಾಡುತ್ತೆ? ನ್ಯೂಟನ್ಸ್ ಫಾರ್ಮುಲಾ ಅಸ್ಯೂಮ್ಸ್ ದಟ್ ದ ಪ್ರೆಷರ್ ವೇರಿಯೇಷನ್, ಸೌಂಡು ಟ್ರಾವೆಲ್ ಆಗೋದು ಪ್ರೆಷರ್ ವೇರಿಯೇಷನಿಂದ. ಪ್ರೆಷರ್ ವೇರಿಯೇಷನ್ಸ್ ಇನ್ ಅ ಮೀಡಿಯಮ್ ಡ್ಯೂರಿಂಗ್ ಪ್ರಾಪಗೇಷನ್ ಐಸೋಥರ್ಮಲ್, ಬಟ್ ದಿಸ್ ಈಸ್ ನಾಟ್ ಕರೆಕ್ಟ್. ಐಸೋಥರ್ಮಲ್ ಅಂದರೆ ಪ್ರೆಷರ್ ವೇರಿಯೇಷನ್ ಯಾವ ಥರ ಆಗುತ್ತೆ ಅಂದರೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ಇದು ಅಸ್ಯೂಮ್ ಮಾಡಿಕೊಂಡು ಆ ಫಾರ್ಮುಲಾ ನಾವು ಡಿರೈವ್ ಮಾಡಿರೋದು. ಇದು ತಪ್ಪು. ಲ್ಯಾಪ್ಲಾಸ್ ಏನು ತೋರಿಸಿದ್ರು? ಲ್ಯಾಪ್ಲಾಸ್ ಪಾಯಿಂಟೆಡ್ ಔಟ್ ಪ್ರೆಷರ್ ವೇರಿಯೇಷನ್ಸ್ ಆರ್ ಏಡಿಯಾಬ್ಯಾಟಿಕ್. ಏಡಿಯಾಬ್ಯಾಟಿಕ್ ಅಂದರೆ ಹೀಟ್ ಕನ್ಸ್ಯೂಮ್ ಆಗಲ್ಲ, ರಿಲೀಸ್ ಆಗಲ್ಲ. ದ ವೇರಿಯೇಷನ್ಸ್ ಆರ್ ಸೋ ಫಾಸ್ಟ್ ದ್ಯಾಟ್ ದೆರ್ ಇಸ್ ನೋ ಟೈಮ್ ಇರಲ್ಲ for heat to flow from outside to maintain constant temperature. ಇಷ್ಟು ಬೇಗ ಆಗುತ್ತೆ ಅಂದರೆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಸೊ ಈ ಏಡಿಯಾಬ್ಯಾಟಿಕ್ ಅಂತ ನಾವು ಅಸ್ಯೂಮ್ ಮಾಡಿ ಕರೆಕ್ಷನ್ ಹಾಕಿದ್ರೆ ಏನು ಫಾರ್ಮುಲಾ ಸಿಗುತ್ತೆ? ಲ್ಯಾಪ್ಲಾಸ್ ಕರೆಕ್ಷನ್ ಮೊದಲಿನ ಥರ ವಿ ಸ್ಪೀಡ್, ಪಿ ಪ್ರೆಷರ್, ರೋ ಡೆನ್ಸಿಟಿ, ಇದು ಮುಂಚಿನ ಥರನೇ. ಬಟ್ ಈಗ ಒಂದು ಟರ್ಮ್ ಇದೆ. ಏನು? ಗಾಮಾ ಟರ್ಮ್ ಇದೆ. ಗಾಮಾ ಏನು? ಗಾಮಾ ಇಸ್ ಅ ರೇಷಿಯೋ ಆಫ್ 2 ಸ್ಪೆಸಿಫಿಕ್ ಹೀಟ್ಸ್. ಯಾವುದು? CP/CV. ಸೊ ಈ ಗಾಮಾ ವ್ಯಾಲ್ಯೂ ನಾರ್ಮಲ್ ಏರ್ಗೆ 7/5. ಅದನ್ನು ಯೂಸ್ ಮಾಡಿ ನೀವು ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಯೂಸಿಂಗ್ ಲ್ಯಾಪ್ಲಾಸ್ ಕರೆಕ್ಷನ್ ಅಟ್ STP, we can calculate that the speed of sound to be 331.3 meters per second, which agrees with the measured speed. ಸೊ ಇಲ್ಲಿ ಗಾಮಾ ನಾವು ವ್ಯಾಲ್ಯೂ 7/5 ಅಂತ ಹಾಕಿದ್ರೆ ನಮಗೆ ಸ್ಪೀಡ್ ಆಫ್ ಸೌಂಡು ಕರೆಕ್ಟಾಗಿ ಸಿಗುತ್ತೆ. ಇದು ಲ್ಯಾಪ್ಲಾಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ. ಇಲ್ಲಿಗೆ 43rd ಕ್ವೆಶ್ಚನ್ ಮಾಡಿದ್ವಿ. ಉಳಿದಿದ್ದ ಕ್ವೆಶ್ಚನ್ಗೆ ಬೇರೆ ವಿಡಿಯೋ ಇದೆ, ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್ ವಿತ್ ಅ ನ್ಯೂ ವಿಡಿಯೋ. ಬಾಯ್.